ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಅಭಿಮಾನಿಗಳಿಂದ ಎನ್ ಮಹೇಶ್ ರವರ 70ನೇ ವರ್ಷದ ಹುಟ್ಟುಹಬ್ಬ ಆಚರಣೆ. ಯಳಂದೂರು ಪಟ್ಟಣದಲ್ಲಿ ಮಾಜಿ ಸಚಿವರು ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಎನ್ ಮಹೇಶ್ ರವರ 70ನೇ ವರ್ಷದ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಎನ್ ಮಹೇಶ್ ರವರ ಹುಟ್ಟುಹಬ್ಬದ ಅಂಗವಾಗಿ ಹೊರರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು. ನಂತರ ಎನ್ ಮಹೇಶ್ ರವರಿಂದ ಅಂಬೇಡ್ಕರ್ ಭವನದ ಮುಂಭಾಗ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿಸಿ ಕೇಕ್ ಕತ್ತರಿಸಿ ಶುಭ ಹಾರೈಸಿದರು. ಮಾಜಿ ಸಚಿವರು ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾಗಿರುವ ಎನ್ ಮಹೇಶ್ ರವರಿಗೆ ಭಗವಂತ ಆಯಸ್ಸು, ಆರೋಗ್ಯ ಹಾಗೂ ಹೆಚ್ಚಿನ ರಾಜಕೀಯ ಅಧಿಕಾರ ನೀಡಿ ಜನರ ಸೇವೆ ಮಾಡುವ ಶಕ್ತಿ ನೀಡಲಿ ಎಂದು ಈ ಸಂದರ್ಭದಲ್ಲಿ ಆಶಿಸಿದರು. ನಂತರ ಎನ್ ಮಹೇಶ್ ರವರು ಮಾತನಾಡಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದರು. ಹುಟ್ಟುಹಬ್ಬ ಆಚರಣೆಯಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಮುಖಂಡರು ಹಾಗೂ ಎನ್ ಮಹೇಶ್ ಅಭಿಮಾನಿಗಳು ಹಾಜರಿದ್ದರು. ವರದಿ ಗೂಳಿಪುರ, ಮಣಿಕಂಠ ನಾಯಕ್. ನಮ್ಮ ಮಾಜಿ ಸಚಿವರಾದ ಮಾಜಿ ಶಾಸಕರಾದ ಎನ್ ಮಹೇಶ್ ಅವರ 70ನೇ ಹುಟ್ಟುಹಬ್ಬದಂದು ನಾವು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಅವರ 70ನೇ ವರ್ಷದ ಜನ್ಮಾಚರಣೆಯನ್ನು ವಿಜೃಂಭಣೆಯನ್ನು ಮಾಡ್ತಾ ಇದ್ದೀವಿ. ಬಿಳಿಗಿರಂಗಪ್ಪ ಹಾಗೂ ಮಲೆ ಮಹದೇಶ್ವರ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಮ್ಮ ಕೊಳ್ಳೇಗಾಲ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಾಗಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಕಂಡ ಮಹಾನ್ ನಾಯಕರು ಅಣ್ಣ ಎನ್ ಮಹೇಶ್ ಅವರು ಇಂದು ಅವರ 70ನೇ ವರ್ಷದ ಹುಟ್ಟುಹಬ್ಬವನ್ನು ಹಣ್ಣು ಹಂಪಲು ಕೊಟ್ಟು ಕಾರ್ಯಕರ್ತರಿಗೆ ಸಿಹಿ ಹಂಚಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೇವೆ. ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ ಕೊಟ್ಟು ಮುಂದಿನ 2028ರ ಚುನಾವಣೆಯಲ್ಲಿ ಅವರನ್ನು ವಿಜಯಸಾಲಿಯಾಗಿ ಮಾಡಿ ಅವರಿಗೆ ಒಂದು ಸಚಿವ ಸ್ಥಾನವನ್ನು ನೀಡಿ ಇಡೀ ರಾಜ್ಯಕ್ಕೆ ಅವರು ಸೇವೆ ಮಾಡಿದಂತಾಗಲಿ. ಅಣ್ಣ ಎನ್ ಮಹೇಶ್ ಅವರ ಯುಗ ಈಗಾಗಲೇ ಪ್ರಾರಂಭವಾಗಿದೆ. 2028ರ ಒಳಗೆ ಅವರು ಏನು ಅಂತ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಗುತ್ತೆ. 2028ರ ಚುನಾವಣೆಯಲ್ಲಿ ಅಣ್ಣ ಎನ್ ಮಹೇಶ್ ಅವರು ವಿನ್ನಾಗಿ ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾರೆ. ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು 106 ಕಾಲ ಸುಖವಾಗಿರಲಿ ಅಂತ ಎಸ್ತೀವಿ. ಸ್ವಾಮಿ ಬಳೆಪೇಟೆ. ಮಾಜಿ ಸಚಿವರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷರು ಆದಂತಹ ಬಡವರ ಬಂಧು, ಈ ಒಂದು ಕ್ಷೇತ್ರದ ಕಟ್ಟಕಡೆಯ ವ್ಯಕ್ತಿಯವರೆಗೂ ಕೂಡ ಎಲ್ಲರಿಗೂ ಸ್ಪಂದಿಸುವ ಮನಸ್ಸುಳ್ಳಂತಹ ನಮ್ಮೆಲ್ಲರ ಆತ್ಮೀಯ ಅಣ್ಣ ಮಹೇಶ್ ರವರ 70ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಯಳಂದೂರು ಮಂಡಲದ ಸರ್ವ ಜನಾಂಗದ ಎಲ್ಲ ಮುಖಂಡರು ಸೇರಿ ನಾವು ಇವತ್ತು ಇವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಯಳಂದೂರಿನ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲ ವಿತರಣಾ ಕಾರ್ಯಕ್ರಮವನ್ನು ಮಾಡಿ ಹಾಗೂ ಉಪ್ಪಾರ ಸಮುದಾಯದ ಒಂದು ನಾಮಫಲಕಕ್ಕೂ ಕೂಡ ಭಗೀರಥ ನಾಮಫಲಕಕ್ಕೂ ಕೂಡ ನಾವು ಪುಷ್ಪಾರ್ಚನೆ ಮಾಡಿಸಿ ಮತ್ತು ಬಸವೇಶ್ವರ ಪುತ್ಥಳಿಗೂ ಕೂಡ ಪುಷ್ಪಾರ್ಚನೆ ಮಾಡಿಸಿ, ಹಾಗೆ ವಾಲ್ಮೀಕಿ ಸರ್ಕಲ್ನಲ್ಲಿ ಬಂದು ವಾಲ್ಮೀಕಿ ಪುತ್ಥಳಿಗೂ ಕೂಡ ನಾವು ಮಾಲಾರ್ಪಣೆಯನ್ನು ಮಾಡಿಸಿ, ಹಾಗೆ ಯಳಂದೂರು ಪಟ್ಟಣದ ಪ್ರಸಿದ್ಧಿ ಪಡೆದಂತಹ BR ಅಂಬೇಡ್ಕರ್ ಅವರ ಪುತ್ಥಳಿಗೂ ಕೂಡ ಪುಷ್ಪಾರ್ಚನೆ ಹಾಗೂ ಮಾಲಾರ್ಪಣೆಯನ್ನು ಮಾಡಿಸಿ ಇಲ್ಲಿ ಕೇಕ್ ಕಟ್ ಮಾಡಿಸುವ ಮುಖಾಂತರ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ಎಲ್ಲರೂ ಒಗ್ಗೂಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲರಿಗೂ ಕೂಡ ಒಂದ್ಸಿ ನಾನು ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ನಮ್ಮ ನೆಚ್ಚಿನ ನಾಯಕರು, ರಾಜಕೀಯ ಮಾರ್ಗದರ್ಶಕರು ಆದಂಥ ಮಾಜಿ ಸಚಿವರು ಎನ್ ಮಹೇಶ್ ಅವರ 70ನೇ ವರ್ಷದ ಜನ್ಮದಿನವನ್ನು ನಮ್ಮ ಯಳಂದೂರು ತಾಲೂಕು ಘಟಕ ಇವತ್ತು ಹಿರಿಯೂರು ಗ್ರಾಮದಿಂದ ಪ್ರಾರಂಭ ಮಾಡಿ ಭಗೀರಥ ಮಹಶ್ರೀಯವರ ಸ್ಟ್ಯಾಚ್ಯೂಗೆ ಹಾರ ಹಾಕೋದ ಮೂಲಕ ವಾಲ್ಮೀಕಿ ಬೋರ್ಡು ಮತ್ತು ಬಸವ ಬೋರ್ಡು ಹಾಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹಾರ ಹಾಕೋದ ಮೂಲಕ ರೋಗಿಗಳಿಗೆ ಹಣ್ಣು ಹಂಪಲ ಕೊಡೋದ್ರ ಮೂಲಕ ಸಾಹೇಬ್ರ ಹುಟ್ಟುಹಬ್ಬವನ್ನು
ನಾವೆಲ್ಲ ಕಾರ್ಯಕರ್ತ ಬಂಧುಗಳು ಲೀಡರ್ಸ್ಗಳೆಲ್ಲ ಸೇರಿ ಮಾಡಿದ್ದೀವಿ. ಅವ್ರಿಗೆ ಇನ್ನೂ ಆರೋಗ್ಯ ಆಯುಸ್ಸು ಎಲ್ಲ ಕೊಡಲಿ ಭಗವಂತ ಅಂತ ಈ ಸಂದರ್ಭದಲ್ಲಿ ಬೇಡ್ತೀವಿ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.